ಒಳ್ಳೆಯವರಿಗೆಲ್ಲ ಕಾಲ ಅಲ್ಲ ಬಿಡಪ್ಪ ಇದು. ದೇವರಿಗೂ ಎಷ್ಟು ಕೈ ಮುಗಿದ್ರು ನಮ್ಮ ಕಷ್ಟ ಮಾತ್ರ ತಪ್ಪಲಿಲ್ಲ ಅಂತಲ್ಲ, ಹೀಗೆಲ್ಲ ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ. ಅಂದ್ರೆ ಇಲ್ಲಿ ದೇವ್ರು ನಿಜವಾಗ್ಲೂ ಒಳ್ಳೆಯವರನ್ನೇ ಟಾರ್ಗೆಟ್ ಮಾಡ್ತಿದಾರ ಅಥವಾ ಕಷ್ಟಗಳ ಮುಖಾಂತರ ಬೇರೆದ್ದೇನೋ ಹೇಳಕ್ ಹೊಟ್ಟಿದಾರ? ನನ್ನ ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟದ್ದು ಬಯಸ್ಲಿಲ್ಲ, ಹಾಗೇನೆ ಯಾರಿಗೂ ಮೋಸನೂ ಮಾಡ್ಲಿಲ್ಲ. ಆದ್ರೂ ಕೂಡ ದೇವ್ರ ನೀ ನನಗೆ ಪದೇ ಪದೇ ಕಷ್ಟ ಕೊಡ್ತಾನೆ ಇದೆಯಲ್ಲ ಅಂತ ಒಂದಿಲ್ಲ ಒಂದು ವಿಚಾರಕ್ಕೆ ಆಗ್ತಿರ್ತೀವಿ ನಾವು ಅಲ್ವೇ? ಹಾಗೇನೆ ದೇವಸ್ಥಾನದಲ್ಲಿ ದೇವ್ರಿಗೆ ಎದುರಿಗೆ ನಿಂತ್ಕೊಂಡು ನನಗೆ ಉಪಯೋಗ ತಗೊಂಡವರು, ನನ್ನನ್ನು ಸ್ವಾರ್ಥದಿಂದ ಬೆಳೆಸ್ಕೊಂಡವರು, ನನ್ನನ್ನು ಮೋಸಕ್ಕೀಡು ಮಾಡಿದವರು ಎಷ್ಟು ಚೆನ್ನಾಗಿ ಆರಾಮಾಗಿದ್ದಾರೆ. ಇದು ಅನ್ಯಾಯ ಅಂತ ಗೊತ್ತಿದ್ರು ಕೂಡ ನೀವು ಸುಮ್ಮನೆ ಇದೆಯಲ್ಲ ದೇವ್ರೆ, ಇದು ಸರಿ ಅನ್ಸುತ್ತಾ ಅಂತೆಲ್ಲ ನೀವು ಪ್ರಶ್ನೆ ಮಾಡಿರ್ಬೇಕಲ್ಲ. ನಮಸ್ಕಾರ. ನಾವಿಲ್ಲಿ ಧರ್ಮದ ಹಾದಿಯಲ್ಲಿ ಎಷ್ಟು ನಡೀತೀವೋ ಅಷ್ಟು ಮುಳ್ಳುಗಳು ಜಾಸ್ತಿ ಸಿಕ್ಕೇ ಸಿಗುತ್ತೆ ಅನ್ನೋದು ಮಾತ್ರ 100% ಸತ್ಯ. ನಾವು ಕಷ್ಟದಲ್ಲಿದ್ದಾಗ ನಮ್ಮೂರೇ ನಮಗೆ ಕೆಲವೊಂದಿಷ್ಟು ಟೈಮಲ್ಲಿ ಸಹಾಯಕ್ಕೆ ಬರೋದಿಲ್ಲ. ಹಾಗೆ ನಾವೆಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟು ಒಂದಿಲ್ಲ ಒಂದು ರೀತಿ ಕಷ್ಟ ಬರ್ತಾನೆ ಇರುತ್ತೆ ಸೀರಿಯಲ್ ಆಗಿ. ಅದನ್ನು ಕೂಡ ನಾವು ತಪ್ಪಿಸ್ಲಿಕ್ಕಾಗಲ್ಲ, ಅದು ಬರ್ತಾನೆ ಇರುತ್ತೆ, ತಗೊಳ್ಳಿಕ್ಕೆ ರೆಡಿ ಆಗ್ಬೇಕಷ್ಟೆ. ಓಕೆ, ಇರಲಿ. ಇಲ್ಲಿ ಇದ್ರ ಹಿಂದೆ ನಿಜವಾಗ್ಲೂ ಸತ್ಯ ಏನು, ಇದ್ರ ಹಿಂದಿರುವ ಕರ್ಮದ ಲೆಕ್ಕಾಚಾರ ಏನು ನೋಡೋಣ. ನಿಜವಾಗ್ಲೂ ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಕಷ್ಟನ ನೋಡೋ ರೀತಿನೇ ಬದಲಾಗ್ಬಿಡುತ್ತೆ ನಮ್ಮ ಜೀವನದಲ್ಲಿ. ನಾವೆಲ್ಲ ದಿನನಿತ್ಯ ಪೂಜೆ ಮಾಡ್ತೀವಿ, ಆ ದೇವ್ರಿಗೆ ಕೈ ಮುಗಿತೀವಿ, ಯಾರಿಗೂ ಕೆಟ್ಟದ್ದು ಬಯಸೋದೂ ಇಲ್ಲ. ಆದರೂ ಕಷ್ಟ ಬಂದಾಗ ಸಾಲ ಸುಳಿಯಲ್ಲಿ ಸಿಲ್ಕೋದು ನಾವೇನೆ, ಅವಮಾನ ಆಗೋದು ನಮ್ಗೇನೆ. ಕಷ್ಟದಲ್ಲಿ ಜೊತೆಯಾಗಬೇಕಾದವರು ಕೂಡ ಒಂದೊಂದ್ಸಾರಿ ನಮ್ಮನ್ನ ಒಂಟಿಯಾಗಿ ಮಾಡಿಬಿಡ್ತಾರೆ. ನಾವು ಮಾಡಿದ ತ್ಯಾಗಕ್ಕೆ ನಮ್ಮವರೇ ನಮ್ಮನ್ನ ಕೇವಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತನೂ ಅನ್ಕೊಂಡ್ಬಿಡ್ತಾರೆ. ಕೆಲವೊಂದಿಷ್ಟು ಸಾರಿ ಜನರು ನಮ್ಮನ್ನೇ ದುರುಪಯೋಗ ಮಾಡ್ಕೊಂಡವರು, ನಮಗೆ ಮೋಸ ಮಾಡಿದವರು ಮಾತ್ರ ಐಷಾರಾಮಿ ಜೀವನ ನಡೆಸ್ತಿರ್ತಾರೆ. ಈ ತಾರತಮ್ಯ ಯಾಕೆ? ಇವಾಗ ಈ ಕತೆ ಮೂಲಕ ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಬಿದಿರಿನ ಹತ್ರ ಹೋಗ್ಬಿಟ್ಟು ಕೇಳ್ತಾನಂತೆ, ಬಿದಿರೆ, ನಿನ್ನಿಂದ ನಾನೇನೋ ಸುಂದರವಾದ ವಸ್ತುವನ್ನು ಮಾಡ್ತೀನಿ, ಆದ್ರೆ ನಿನಗೆ ತುಂಬಾ ನೋವಾಗುತ್ತೆ, ನಿನ್ಗೆ ಓಕೆ ಇದೆಯಾ, ನೀನ್ ರೆಡಿ ಇದೆಯಾ ಅಂತ ಕೇಳ್ತಾನೆ. ಬಿದ್ರು ಕೂಡ ಆಯ್ತು ಬಿಡು, ಸ್ವಲ್ಪ ನೋವಲ್ಲ, ನೋಡೋಣ ಅಂತ ಸುಮ್ಮನಾಗುತ್ತೆ ಅದು. ಆ ವ್ಯಕ್ತಿ ಮೊದಲು ಆ ಬಿದಿರನ್ನೆಲ್ಲ ಬೇರಿನಿಂದ ಕತ್ತರಿಸ್ತಾನೆ, ಅದ್ರ ಗಂಟುಗಳನ್ನೆಲ್ಲ ಕೆತ್ತಾನೆ, ಒಳಗಿನಿಂದ ತಿರುವುಗಳನ್ನೆಲ್ಲ ಸುಲಿದು ಟೊಳ್ ಮಾಡ್ತಾನೆ. ಕೊನೆಯದಾಗಿ ಅದ್ರ ಮೈ ಮೇಲೆ ಬಿಸಿ ಕಬ್ಬಿಣದಿಂದ ರಂಧ್ರಗಳನ್ನ ಮಾಡ್ತಾನೆ. ಬಿದಿರು ಅಳ್ತಾ ಕೇಳುತ್ತೆ, ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತೀಯ ನೀನು, ಯಾಕೆ ಇಷ್ಟೊಂದು ನೋವು ಮಾಡ್ತಿದ್ಯಾ ನೀ ನನಗೆ ಅಂತ. ಆಗ ಆ ವ್ಯಕ್ತಿ ನಗುತ್ತಾ ಬಿದಿರನ್ನ ತನ್ನ ತುಟಿಗೆ ಇಟ್ಕೊಂಡು ಉತ್ತಾನೆ. ಅದರಿಂದ ಜಗತ್ತೇ ತಿಳಿದೋಗುವಂತ ಶ್ರಾವ್ಯವಾದ ಸಂಗೀತ ಹೊರಬರುತ್ತೆ. ಅದು ಕೊಳಲಾಗಿ ಬದಲಾಗಿರುತ್ತೆ. ಸ್ನೇಹಿತರೆ, ಆ ವ್ಯಕ್ತಿ ಇಲ್ಲಿ ದೇವರು, ನೀವು ಆ ಬಿದಿರು. ಕತ್ತರಿಸ್ತಾ ಇದ್ದಿದ್ರೆ ಬಿದಿರು ಬಿದಿರಾಗಿ ಉಳಿತಿತ್ತಲ್ವೇ? ದೇವರು ನಿಮ್ಗೆ ಕಷ್ಟ ಕೊಡ್ತಿದ್ದಾರಂದ್ರೆ ನಿಮ್ಮನ್ನ ಒಂದು ಸುಂದರವಾದ ಕೊಳಲನ್ನಾಗಿ ಮಾರ್ಪಡಿಸ್ತಿದ್ದಾರೆ ಅಂತ ಅರ್ಥ. ಈ ಕಷ್ಟಗಳ ಬಗ್ಗೆ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ. ಅಂದ್ರೆ ಬೇಸಿಗೆ ಮತ್ತು ಚಳಿಗಾಲ ಹೇಗೆ ಬಂದು ಹೋಗುತ್ತವೆಯೋ ಹಾಗೆ ಮನುಷ್ಯನ ಜೀವನದಲ್ಲಿ ಕಷ್ಟ ಮತ್ತು ಸುಖಗಳು ಬಂದು ಬರುತ್ತವೆ, ಹೋಗುತ್ತವೆ. ಒಳ್ಳೆಯವರ ಜೀವನದಲ್ಲಿ ಬರುವ ಕಷ್ಟಗಳು ಶಾಶ್ವತವಲ್ಲ, ಅವು ಕೇವಲ ಋತುಗಳಿದ್ದಂತೆ. ಇದಕ್ಕೆ ಮಹಾಭಾರತದಲ್ಲಿ ಒಂದು ದೊಡ್ಡ ಉದಾಹರಣೆ ಇದೆ. ಕೌರವರು ಪಾಂಡವರಿಗೆ ಮೋಸ ಮಾಡಿ ಅವರ ರಾಜ್ಯವನ್ನೆಲ್ಲ ಕಸ್ಕೊಂಡಿದ್ರು. ಹಾಗೇನೆ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವಮಾನ ಕೂಡ ಮಾಡಿದ್ರು. ಇದು ಅವರು ಮಾಡಿದಂತ ಮಹಾ ದೊಡ್ಡ ಪಾಪವಾಗಿತ್ತು. ಆದ್ರೆ ದೇವರು ತಕ್ಷಣ ಏನು ಮಾಡಲಿಲ್ಲ ಅವರಿಗೆ. ಆ ಶ್ರೀಕೃಷ್ಣ ಪರಮಾತ್ಮ ಅವರನ್ನ ತಕ್ಷಣ ಕೊಲ್ಲಿಲ್ಲ. ಕೌರವರು 13 ವರ್ಷಗಳ ಕಾಲ ಆರಾಮಾಗಿ ರಾಜ್ಯಭಾರವನ್ನ ಮಾಡಿದ್ರು. ನಾವು ಏನ್ ಬೇಕಾದ್ರೂ ಮಾಡಬಹುದು, ನಮ್ಮನ್ನ ಕೇಳುವವರು ಯಾರಿಲ್ಲ ಅಂತ ಬೀಗ್ತಿದ್ರು. ಆದ್ರೆ ಅದೇ 13 ವರ್ಷಗಳ ಕಾಲ ಪಾಂಡವರು ವನವಾಸ ಕಷ್ಟಗಳನ್ನೆಲ್ಲ ಸ್ವೀಕರಿಸ್ತಿದ್ರು. ಆದ್ರೆ ಅದೇ ಕ್ಷಣದಲ್ಲಿ ಪಾಪದ ಕೊಡೆ ತುಂಬಿದಾಗ ಕುರುಕ್ಷೇತ್ರ ಯುದ್ಧನೇ ಶುರುವಾಗಿತ್ತು. 100ಕ್ಕೆ 100 ಜನ ಕೌರವರು ಸತ್ತಿದ್ರು. ಅವರ ಬಳಿ ಇದ್ದ ಅಪಾರ ಸೈನ್ಯ, ಹಣ, ಅಧಿಕಾರ ಯಾವುದೂ ಅವರನ್ನು ಉಳಿಸಲಿಲ್ಲ. ಕಡೆಯದಾಗಿ ಯುದ್ಧ ಭೂಮಿಯಲ್ಲಿ ದುರ್ಯೋಧನ ಸಾಯುವಾಗ ಅವನ ಕಡೆಯವರು ಯಾರೂ ಇರಲಿಲ್ಲ. ಇಲ್ಲಿ ಕೆಟ್ಟವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಅದು ಇವತ್ತು ಬರಬಹುದು ಅಥವಾ ನಾಳೆ ಬರಬಹುದು, ಆದ್ರೆ ಬರೋದು ಮಾತ್ರ ಗ್ಯಾರಂಟಿ.
ದೇವರ ಹತ್ರ ಇರುವ ಕರ್ಮ ಖಾತೆ ಎಂದಿಗೂ ಮುಚ್ಚೋದಿಲ್ಲ. ಅದು ಬಂದಾಗ ಬಡ್ಡಿ ಹಾಗೆ ಚಕ್ರ ಬಡ್ಡಿ ಸೇರಿಸಿ ತಕ್ಕೊಂಡು ಹೋಗುತ್ತೆ. ಇದು ಪ್ರಕೃತಿ ನಿಯಮನೂ ಕೂಡ ಆಗಿದೆ. ಹಾಗಾದ್ರೆ ನಾವು ಇಲ್ಲೇನ್ ಮಾಡ್ಬೇಕು ನೋಡೋಣ ಬನ್ನಿ. ತಾಳ್ಮೆ ಹಾಗೆ ನಂಬಿಕೆ ಇರಲಿ. ಹೌದು, ಇಲ್ಲಿ ಕಷ್ಟ ಬಂದಾಗ ಕೂಗ್ಬಾರ್ದು, ಸ್ವೀಕರಿಸಿ. ಇದು ದೇವರ ಪರೀಕ್ಷೆ ಆಗಿದೆ, ನಾನು ಇದ್ರಲ್ಲಿ ಗೆಲ್ತೀನಿ ಅಂತ ಸ್ಟ್ರಾಂಗ್ ಆಗಿರಿ. ಹಾಗೇನೆ ದೂರದೃಷ್ಟಿ ಇರಲಿ. ಅಂದ್ರೆ ಇವತ್ತಿನ ಕಷ್ಟ ನಾಳೆ ದೊಡ್ಡದಾಗಿ ಯಶಸ್ವಿಯಾಗಿ ನಮ್ಗೆ ಅದೇ ಮೆಟ್ಲಾಗ್ಬೋದು ಅಂತ ಇರಿ. ಹಾಗೇನೆ ಒಳ್ಳೆಯದನ್ನು ಬಿಡಬೇಡಿ. ಕಷ್ಟ ಇದೆ ಎಂದು ಕೆಟ್ಟ ದಾಟಿನ ತುಳಿಬೇಡಿ. ನಿಮ್ಮ ಸತ್ಯ ಯಾವಾಗ್ಲೂ ನಿಮ್ಗೆ ರಕ್ಷಣೆ ಆಗೇ ಆಗುತ್ತೆ. ಇವತ್ತು ಕಷ್ಟ ಇರ್ಬೋದು, ಆದ್ರೆ ನಾಳೆ ಇವತ್ತೆಲ್ಲ ಸುಖ ತಂದೆ ತರುತ್ತೆ. ಹಾಗೇನೆ ಯೋಗ್ಯತೆ ಇರೋರಿಗೆ ಮಾತ್ರ ಪರೀಕ್ಷೆ. ಫಾರ್ ಎಕ್ಸಾಂಪಲ್, ಶಾಲೆಯಲ್ಲಿ ಶಿಕ್ಷಕರು ಅತ್ಯಂತ ಕಠಿಣ ಪ್ರಶ್ನೆ ದಡ್ಡ ವಿದ್ಯಾರ್ಥಿಗೆ ಕೇಳಲ್ಲ. ತರಗತಿಯಲ್ಲಿ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗೆ ಮಾತ್ರ ಕೇಳ್ತಾರೆ. ಯಾಕಂದ್ರೆ ಉತ್ತರಿಸುವ ಸಾಮರ್ಥ್ಯ ಅವನಿಗಿದೆ ಎಂದು ಗುರುಗಳಿಗೆ ಗೊತ್ತಿದೆ. ಹಾಗೇನೆ ದೇವರು ನಿಮ್ಗೆ ಕಷ್ಟ ಕೊಡ್ತಿದ್ದಾರೆ ಅಂದ್ರೆ ಅವನಿಗೂ ಗೊತ್ತು ನಿಮ್ಗೆ ಎದುರಿಸುವಂತ ಶಕ್ತಿ ಇದೆ ಅಂತ. ಈ ಕಷ್ಟಗಳನ್ನ ಎದುರಿಸ್ಲಿಕ್ಕೆ ಮಾನಸಿಕ ಸ್ಥೈರ್ಯ ಹಾಗೂ ಧೈರ್ಯ ಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರತಿ ದಿವಸ ಆ ಸೂರ್ಯ ದೇವರ ನಾರಾಯಣಿಗೆ ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ ಅಥವಾ ಅರ್ಘ್ಯ ನೀಡಿ. ಇದರಿಂದ ನಿಮ್ಮ ಆತ್ಮಸ್ಥೈರ್ಯ ಮನೋಬಲ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ಇಷ್ಟೇ ಸ್ನೇಹಿತರೆ, ದೇವರು ನಿಮಗೆ ಪದೇ ಪದೇ ಕಷ್ಟ ಕೊಡ್ತಿದಾರಂದ್ರೆ ಅವರು ನಿಮ್ಮನ್ನ ಯಾವುದೋ ಒಂದು ದೊಡ್ಡ ಯುದ್ಧಕ್ಕೆ ತಯಾರು ಮಾಡ್ತಿದ್ದಾರೆ ಅಂತ ಅರ್ಥ. ಸಾಧಾರಣ ಕಲ್ಲುಗಳಿಗೆ ಯಾವತ್ತೂ ಪೂಜೆ ಸಿಗೋದಿಲ್ಲ. ಉಳಿಪೆಟ್ಟು ತಿಂದ ಕಲ್ಲುಗಳಿಗೆ ಮಾತ್ರ ಗರ್ಭಗುಡಿಯಲ್ಲಿ ಸ್ಥಾನ. ಹಾಗೆ ನೀವು ಆ ದೇವರ ವಿಗ್ರಹವಾಗುವ ದಾರಿಯಲ್ಲಿದ್ದೀರಿ. ಧೈರ್ಯ ಕಳ್ಕೋಬೇಡಿ. ಕತ್ತಲಾದ ಮೇಲೆ ಬೆಳಕು ಬರಲೇಬೇಕಲ್ವೇ? ನಮ್ಮ ಕಷ್ಟಗಳಿಗೂ ಅಂತ್ಯ ಇರಲೇಬೇಕು. ಈ ಮಾತುಗಳೆಲ್ಲ ನಿಮ್ಗೆ ನಿಜ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೇನೆ ನಿಮ್ಮವ್ರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ನಾವ್ ಯಾಕೆ ನಿಜ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದು ತಿಳಿಲಿ. ಈ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೇನೆ ಅಲ್ಲಿವರೆಗೂ ನಗ್ತಾ ಇರಿ, ಧೈರ್ಯವಾಗಿರಿ. ನಮಸ್ಕಾರ.